ಪಲ್ಲವಿ ರಂಗೇಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನ ಫಿಶ್ ತವಾ ಫ್ರೈ ತುಂಬ ರುಚಿಕರವಾದ ತುಂಬ ಸ್ಪೈಸಿಯಾದಂತಹ ಫಿಶ್ ಫ್ರೈಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ಈ ದಿನ ನೋಡೋಣ. ಈ ಫಿಶ್ ತವಾ ಫ್ರೈ ಮಾಡಲು ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಪದಾರ್ಥಗಳು ಏನೇನು ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು 1 kg ಫಿಶ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 4 ಸ್ಪೂನು, ಚಿಲ್ಲಿ ಪೌಡರ್ 4 ಸ್ಪೂನು, ಕೊತ್ತಂಬರಿ ಪೌಡರ್ 1.5 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಜೀರಿಗೆ ಪೌಡ್ರು 1 ಸ್ಪೂನು, ಪೆಪ್ಪರ್ ಪೌಡ್ರು 4 ಸ್ಪೂನು, ಸಾಲ್ಟು ರುಚಿಗೆ ತಕ್ಕಷ್ಟು, ನಿಂಬೆಹಣ್ಣು 4, ಕಾರ್ನ್ಫ್ಲೋರ್ 2 ಸ್ಪೂನು, ಎಣ್ಣೆ ಆಯಲ್ಲು 4 ಸ್ಪೂನು, ಸ್ವಲ್ಪ ಕರಿಬೇವು. ಇದಿಷ್ಟು ಸಹ ನಮ್ಮ ಫಿಶ್ ತವಾ ಫ್ರೈಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸು. ಇವಾಗ ಬನ್ನಿ ಈ ಫಿಶ್ ತವಾ ಫ್ರೈಯನ್ನು ಯಾವ ರೀತಿ ಮಾಡೋದು ನೋಡೋಣ. ಇದು ನೋಡ್ತಿದ್ದೀರಲ್ಲ, ಈ ಫಿಶ್ಶು ಇಲ್ಲೇ ಚನ್ನಪಟ್ಟಣದಿಂದ ತಂದಿರ್ತಕ್ಕಂಥದ್ದು. ಈಗ ಇದು ಮಾಗಡಿ ಕೆರೆದು ಅಂತ ಹೇಳಿದ್ರು ನಮ್ಮ ಮನೆಯವರು, ಯಾಕೆಂದರೆ ಅವರು ಮಾಗಡಿ ಕಲ್ಯಾ ಕೆರೆದಂತೆ, ಸೊ ತಂದಿದ್ರು. ಈಗ ಬನ್ನಿ, ಫಸ್ಟು ನಾನು ಅದನ್ನು ಸ್ವಲ್ಪ ಹುಣಸೆ ರಸ ಹಾಕಿ ತೊಳೆದು ಒಂದು ಅರ್ಧ ಗಂಟೆ ಕಾಲ ಅದನ್ನ ಸೋರ್ಲಿಟ್ಕೊಬೇಕು. ನೀರೆಲ್ಲ ನೀಟಾಗಿ ಸೋರಬೇಕು, ನೀರಿನ ಅಂಶ ಫಿಶಲ್ಲಿ ಇರಬಾರ್ದು. ಓಕೆ, ಈಗ ನಾನು ಸೋರ್ಲಿಕ್ಕೆ ಇಟ್ಟು ಒಂದು ಅರ್ಧ ಗಂಟೆ ಆಗಿದೆ. ನೋಡಿ, ಈಗ ನಾನೆಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡ್ರು, ಕೊತ್ತಂಬರಿ ಪೌಡರ್, ಗರಂ ಮಸಾಲ, ಅದೇ ರೀತಿ ಜೀರಿಗೆ ಪೌಡ್ರು, ಪೆಪ್ಪರ್ ಪೌಡ್ರು, ಕರಿಬೇವು, ಕಾರ್ನ್ಫ್ಲೋರ್ 1-2 ಸ್ಪೂನು, ನಿಂಬೆಹಣ್ಣು 3 ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನೂ 1 ನಿಂಬೆಹಣ್ಣ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸಾಲ್ಟು ಮತ್ತು ಆಯಲ್ ನೋಡಿ, ಎಲ್ಲ ಮಿಸ್ ಆಗಬಾರ್ದು ಅಂಥೇಳಿ ಈ ರೀತಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ 1 kg ಫಿಶ್ಗೆ ಮೊದಲೇ ಇಂಗ್ರೀಡಿಯೆಂಟ್ಸ್ ತಿಳಿಸಿದ್ದೀನಲ್ಲ, ಅದೇ ಪ್ರಮಾಣದಲ್ಲಿ 4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 4 ಸ್ಪೂನು ಚಿಲ್ಲಿ ಪೌಡ್ರು, 1.5 ಸ್ಪೂನು ಕೊತ್ತಂಬರಿ ಪೌಡ್ರು, 1 ಸ್ಪೂನು ಗರಂ ಮಸಾಲ, ಅದೇ ರೀತಿ 1 ಸ್ಪೂನು ಜೀರಿಗೆ ಪೌಡ್ರು, 4 ಸ್ಪೂನು ಪೆಪ್ಪರು. ನೋಡಿ, ಚಿಲ್ಲಿ ಪೌಡ್ರು 4 ಸ್ಪೂನು, ಪೆಪ್ಪರು 4 ಸ್ಪೂನ್ ಬೇಕಾಗತ್ತೆ. ಅದೇ ರೀತಿ 2 ಸ್ಪೂನು ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಣ, ಹಸಿದು. ಅದೇ ರೀತಿ 1 kg ಫಿಶ್ಶು ಮತ್ತು ನಾವು ಕಲಿಸ್ತಿರ್ತಕ್ಕಂಥ ಮಸಾಲೆ ಎರಡಕ್ಕೂ ಹೊಂದಿಕೆ ಆಗುವಂತೆ ಉಪ್ಪನ್ನು ನಾವು ಹಾಕೊಳ್ಳೋಣ. ಒಂದು 4 ಸ್ಪೂನ್ ಉಪ್ಪು ಬೇಕಾಗತ್ತೆ, ಹಾಕ್ಕೊಳ್ಳೋಣ. ಉಪ್ಪು ಹಾಕಾದ್ಮೇಲೆ ನಾವು ಮೀಡಿಯಮ್ ಗಾತ್ರದ, ಸ್ವಲ್ಪ ದಪ್ಪನೇ ಇರಲಿ, ಮೀಡಿಯಮ್ ಗಾತ್ರದ 3 ನಿಂಬೆಹಣ್ಣನ್ನು ನಾವು ಬಿಟ್ಕೊಬೇಕು. ಬಿಟ್ಕೊಂಡಾದಮೇಲೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿ ನಾವು ಇದನ್ನು ಕಲಿಸ್ಕೋಬೇಕು. 4-4.5 ಸ್ಪೂನ್ ಎಣ್ಣೆ ಹಾಕಿ ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಒಳ್ಳೆ ಕೆಂಪು ಖಾರ ಆದಂಗೆ ಮಿಶ್ರಣ ರೆಡಿಯಾಗತ್ತೆ. ನೋಡಿ, ಹಾಗೆ ತುಂಬ ಚೆನ್ನಾಗಿರುತ್ತೆ. ಫಿಶ್ ಜೊತೆ ಈ ಖಾರನ ಮಿಕ್ಸ್ ಮಾಡಿ ತವಾ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಖಾರ ರೆಡಿಯಾಗಿದೆ. ಇದನ್ನು ಫಿಶ್ನ ಎಲ್ಲ ಭಾಗಕ್ಕೂ ಈ ರೀತಿ ಮೆತ್ತಬೇಕು. ಖಾರವನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ತುಂಬ ರುಚಿಯಾಗಿರುತ್ತೆ. ನಾವು ಹಿಂದಿನ ದಿನವೇ ಫಿಶ್ ನಾಳೆ ಮಾಡ್ಕೊಳ್ಳೋಣ ಅಂದರೆ ಹಿಂದಿನ ದಿನವೇ ಈ ರೀತಿ ನಾವು ಖಾರ ಹಚ್ಚಿ ಈ ರೀತಿ ನೀಟಾಗಿ ಎಲ್ಲ ಭಾಗಕ್ಕೂ ಖಾರ ಹಚ್ಚಿ ನಾವು ಫ್ರಿಜ್ನಲ್ಲಿ 1 ದಿನ ಇಟ್ಬಿಟ್ಟು ಮಾರನೇ ದಿನ ನಾವು ತವಾ ಫ್ರೈ ಮಾಡ್ಕೊಂಡ್ರಂತೂ ತುಂಬ ರುಚಿಕರವಾಗಿರುತ್ತೆ. ಉಪ್ಪು, ಹುಳಿ, ಖಾರ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ. ಇಲ್ಲ ಇವತ್ತೇ ಬೇಕು ಅಂದರೆ ಹಾಫ್ ಆನ್ ಅವರ್ ಆದರೂ ಫ್ರಿಜ್ನಲ್ಲಿ ಇಟ್ಟು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಖಾರ ಎಲ್ಲ ತುಂಬ ಚೆನ್ನಾಗಿ ಮೆತ್ತಾಗಿದೆ. ಈಗ ಇದನ್ನು 1 ಅವರು ಫ್ರಿಜ್ನಲ್ಲಿ ಇಡೋಣ. ನೋಡಿ, ಈಗ 1 ಅವರ್ ಆಯಿತು, ಫ್ರಿಜ್ನಿಂದ ಹೊರ ತೆಗೆದುಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ಈಗ ತವಾವನ್ನು ಕಾಯೋದಕ್ಕಿಟ್ಟಿದ್ದೀನಿ, ಸ್ವಲ್ಪ ಎಣ್ಣೆನೂ ಕೂಡ ಹಾಕಿದ್ದೀನಿ ಕೆಳಗಡೆ. ಈಗ ಫಿಶ್ ಎರಡನೇ ಇದು ಮಾಡೋಣ, ಫ್ರೈ ಮಾಡ್ಕೊಳ್ಳೋಣ. ಫಿಶ್ ಹಾಕಾದ್ಮೇಲೆ ಅದ್ರ ಮೇಲ್ಗಡೆ ನಾವು ಎಣ್ಣೆಯನ್ನು ಸ್ಪ್ರೈ ಮಾಡ್ತಾನೆ ಇರಬೇಕು, ಏಕೆಂದರೆ ಅದು ಖಾರ ಚೆನ್ನಾಗಿ ಬೇಯಬೇಕು ಅಂದರೆ ಆ ಎಣ್ಣೆ ವೆರಿ ಇಂಪಾರ್ಟೆಂಟ್ ತವಾ ಫ್ರೈಗೆ. ಸೊ ಅದ್ರ ಮೇಲ್ಗಡೆನೂ ಹಾಕಿ ಮತ್ತು ಸುತ್ತಲೂ ಕೂಡ 1 ಸ್ಪೂನ್ ಎಣ್ಣೆಯನ್ನು ಹಾಕಿ 1-2 ನಿಮಿಷ ಏನೂ ಟಚ್ ಮಾಡೋದು ಬೇಡ, ಹಾಗೆ ಬಿಡೋಣ. ಆಮೇಲೆ ಸ್ವಲ್ಪ ತಿರುವು ಹಾಕಿ ಮತ್ತೆ ಅದ್ರ ಮೇಲೆ ಎಣ್ಣೆ ಹಾಕಿ
ಮತ್ತು ಅದ್ರ ಸುತ್ತಲೂ ಸಹ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಬಿಡೋಣ. ಸ್ವಲ್ಪ ಘಾಟಾಗುತ್ತೆ, ಕಿಟಕಿ ಬಾಗಿಲು ತಗೋಬೇಕು. ನಾನು ಚಿಮಣಿಯನ್ನು ಆನ್ ಮಾಡ್ಕೊಂಡಿದ್ದೀನಿ. ಇದು ಹೊರಗಡೆ ತೋಟದ ಮನೆಯಲ್ಲಿ ಅಥವಾ ವರಂಡ ಇದ್ದರೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಈ ರೀತಿ ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಬೇಕು. ನೀಟಾಗಿ ಖಾರ ಎಲ್ಲ ಚೆನ್ನಾಗಿ ಎಣ್ಣೆಯನ್ನು ಸ್ಪ್ರೈ ಮಾಡ್ತಾ ಇರೋದ್ರಿಂದ ಬೇಯುತ್ತೆ ನೋಡಿ. ಅದಕ್ಕೆ ಬಂದು ನೀಟಾಗಿ ಅದು ಬೇಯಬೇಕು. ಬೆಂದಾದ್ಮೇಲೆ ಇದನ್ನು ಈ ರೀತಿ ಕೆಳಗಡೆ ತಗೊಳ್ಳೋಣ. ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ನಾವು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಫಿಶ್ನ. ಹೈ ಫ್ಲೇಮ್ ಇಟ್ಬಿಟ್ರೆ ಬೇಗ ಸೀದೋಗುತ್ತೆ ನೋಡಿ. ತುಂಬ ರುಚಿಯಾದಂಥ ಹೋಟೆಲ್ ಸ್ಟೈಲಲ್ಲಿ ಅದೇ ಮಾಡ್ತಕ್ಕಂತಹ ಫಿಶ್ ತವಾ ಫ್ರೈ ನೋಡಿ ರೆಡಿಯಾಗಿದೆ. ನೋಡಿ ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ಫಿಶ್ಶು ಮಕ್ಕಳಿಗೆ ತುಂಬ ಹೆಲ್ತ್ಗೆ ಒಳ್ಳೆಯದು, ಏಕೆಂದರೆ ಫಿಶ್ನಲ್ಲಿ ಕ್ಯಾಲ್ಶಿಯಂ ಅಂಶ ಇರುತ್ತೆ ಮತ್ತು ಮಕ್ಕಳಿಗೆ ಒಂದು ಬುದ್ಧಿ ಸಾಮರ್ಥ್ಯ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ನಾವೆಲ್ಲರೂ ಸಹ 15 ದಿನಕ್ಕೆ ಒಂದಿನ ಆದರೂ ಫಿಶ್ ತವಾ ಫ್ರೈನ ಮಾಡ್ಕೊಂಡು ತಿನ್ನೋಣ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅವರಿಗೋಸ್ಕರ ಆದರೂ ಮಾಡಿಕೊಡಿ ಒಂದ್ಸಲ ಆದರೂ. ಮತ್ತು ಹೇಗಿತ್ತು ಫಿಶ್ ತವಾ ಫ್ರೈ ಅನ್ನೋದನ್ನ ಫೀಡ್ಬ್ಯಾಕ್ನ ಕಮೆಂಟ್ ಮಾಡಿ ತಿಳಿಸಿ. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.